ವೈದ್ಯೋ ನಾರಾಯಣೋ ಹರಿಹಿ. ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನ ನಾವು ಹಿಂದೆಲ್ಲ ಹಿರಿಯರು ಅನುಭವಿಕರ ಬಾಯಿಯಲ್ಲಿ ಮಾತ್ರ ಕೇಳ್ತಾ ಇದ್ವಿ. ಆದ್ರೀಗ ಬ್ಯುಸಿ ಶೆಡ್ಯೂಲ್ನಲ್ಲಿ ಬದುಕುತ್ತಿರುವಂತಹ ಸಮಾಜಕ್ಕೆ ಸಣ್ಣ ಮಕ್ಕಳಿಂದಲೇ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಆರೋಗ್ಯದ ಮಹತ್ವ ತಿಳಿಸೋದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಹೊರಹೊಮ್ಮುತ್ತಿರುವ ನೂತನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಚಿಕಿತ್ಸೆ ಅಂದಾಕ್ಷಣ ನಮಗೆ ನೆನಪಾಗೋದು ಮಾತ್ರೆ, ಇಂಜೆಕ್ಷನ್ ಹಾಗೂ ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆ ಮಾತ್ರ. ತುರ್ತು ಸಂದರ್ಭಗಳಲ್ಲಿ ಈ ಚಿಕಿತ್ಸೆ ಅನಿವಾರ್ಯವಾದರೂ ಇನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಗಳ ಮೂಲಕ ಉತ್ತಮ ಫಲಿತಾಂಶ ಪಡೆದುಕೊಳ್ಳಬಹುದಾಗಿದೆ. ಹೌದು, ಸೌಂಡ್ ಥೆರಪಿ ಅತ್ಯಂತ ನವಿರಾದ ಅನುಭವಗಳೊಂದಿಗೆ ವ್ಯಾಧಿಗಳನ್ನ ಸಂಪೂರ್ಣವಾಗಿ ಹೀಲ್ ಮಾಡಬಲ್ಲಂತಹ ಒಂದು ಎಫೆಕ್ಟಿವ್ ಥೆರಪಿ. ಇತ್ತೀಚೆಗೆ ಸಖತ್ ಸೌಂಡ್ ಮಾಡುತ್ತಿರುವ ಸೌಂಡ್ ಥೆರಪಿಯ ಬಗ್ಗೆ ಇವತ್ತು ತಿಳಿಸಿಕೊಡಲಿದ್ದಾರೆ ಇಂಟರ್ನ್ಯಾಷನಲ್ ಸೌಂಡ್ ಥೆರಪಿಸ್ಟ್ ಡಾಕ್ಟರ್ ಮೀನಾಕ್ಷಿ ಅವರು. ಬನ್ನಿ, ಸೌಂಡ್ ಥೆರಪಿ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಇದರ ವೈಜ್ಞಾನಿಕ ಹಿನ್ನೆಲೆ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ತಿಳಿಯೋಣ. ಸೊ ನಮಸ್ಕಾರ. ಇದೇನು ಸೌಂಡು, ಯಾವ ಥರ ಶಬ್ದ ಬರ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ತರಂಗಗಳ ಅಲೆಗಳು ಉಕ್ಕಿ ಬರ್ತಾ ಇದಲ್ಲ, ಏನಿರ್ಬೋದು ಇದು? ಹಿಯರ್ ಐ ಆಮ್. ನಾನು ಮತ್ತೆ ನಿಮ್ಮ ಮುಂದೆ ಡಾಕ್ಟರ್ ಮೀನಾಕ್ಷಿ KS, ಇಂಟರ್ನ್ಯಾಷನಲ್ ಸೌಂಡ್ ಥೆರಪಿಸ್ಟ್. ಈ ಶಬ್ದ ತರಂಗಗಳು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಬಾಡಿ, ಪ್ರತಿಯೊಂದು ವಸ್ತು ಕೂಡ ವೈಬ್ರೇಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಶರೀರದಲ್ಲೂ ಒಂದು ಸೌಂಡ್ ವೇವ್ ಅನ್ನೋದು ಇರುತ್ತೆ. ನಿಮ್ಮ ಸೆಲ್ಗಳು, ಬಾಡಿ ಸೆಲ್ಸ್ ಏನಿದೆ, ಪ್ರತಿಯೊಂದು ಕೆಲಸ ಮಾಡಬೇಕಂದ್ರೆ ಈ ಶಬ್ದ ತರಂಗಗಳು ತುಂಬ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಮಾತಿರ್ಬೋದು, ಮಾತಾಡುವಂಥ ಶಬ್ದ ಇರ್ಬೋದು, ನೀವು ಕೇಳುವಂಥ ಹಾಡಿರ್ಬೋದು, ಅಥವಾ ಆಚೆ ಹೋದರೆ ಪಕ್ಷಿಗಳ ಕಲರವ ಇರ್ಬೋದು, ಪ್ರತಿಯೊಂದೂ ಶಬ್ದನೇ ಅಲ್ವಾ, ಪ್ರತಿಯೊಂದೂ ಸೌಂಡ್ ಅಲ್ವಾ. ಈ ಸೌಂಡ್ ಹೇಗೆ ನಮಗೆ ಸಹಾಯ ಮಾಡುತ್ತೆ? ಇದು ನಮಗೇನಾದರೂ ಹೆಲ್ಪ್ ಆಗತ್ತಾ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ? ಸೊ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ, ಏನ್ಷಿಯಂಟ್ ಟೈಮ್ಸ್ ಅಂತ ಹೇಳ್ಬೋದು ನಾನು, ಹಿಂದಿನ ಕಾಲದಲ್ಲಿ ಶಬ್ದ ತರಂಗಗಳನ್ನ ಉಪಯೋಗಿಸ್ತಾ ಇದ್ರು. ಹೇಗೆ ಇಷ್ಟೆಲ್ಲ ಸಾಧನಗಳನ್ನ ಉಪಯೋಗಿಸ್ತಾ ಇದ್ರು ಅಂತ ಅಂದ್ಕೊಳ್ತೀರಾ? ಖಂಡಿತ ಇಲ್ಲ. ಏನಂದರೆ ಆಗ ಪ್ರತಿಯೊಬ್ಬರೂ ಪ್ರಕೃತಿ ಜೊತೆ ಬೆರೆತಿದ್ರು, ಪ್ರಕೃತಿ ಜೊತೆ ಯಾವಾಗಲೂ ಸಂಬಂಧವನ್ನು ಇಟ್ಕೊಂಡಿದ್ರು. ಮರ ಗಿಡ ಜೊತೆಗೆ ಪಕ್ಷಿಗಳು, ಅಷ್ಟಲ್ಲದೆ ನದಿ, ನೀರು, ಪ್ರತಿಯೊಂದು ಸೌಂಡನ್ನು ಅವರು ಜೀವನದಲ್ಲಿ ಎವ್ರಿ ಡೇ ಇನ್ ದೇರ್ ಲೈಫ್ ಅದು ಇರ್ತಾಯಿತ್ತು, ಅವಿಭಾಜ್ಯ ಅಂಗವಾಗಿತ್ತು. ಹಾಗಾಗಿ ಅವರ ಆರೋಗ್ಯ ತುಂಬ ಚೆನ್ನಾಗಿರ್ತಿತ್ತು. ಹೋಗ್ತಾ ಈಗ ನಾವು ಯಾವ ಕಾಲಕ್ಕೆ ಬಂದಿದ್ದೀವಿ ಅಂದರೆ, ನಾವು ಹೆಚ್ಚಾಗಿ ಗ್ಯಾಜೆಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪ್ರತಿಯೊಂದಕ್ಕೂ ನಮಗೆಲ್ಲದಕ್ಕೂ ಯಂತ್ರಗಳು ಬೇಕು. ಯಾವುದನ್ನು ನಾವು ಹೋಗ್ಬಿಟ್ಟು ಆಚೆ ಹೋಗಿ ಮಾಡ್ತೀವಿ ಅನ್ನೋದಿಲ್ಲ. ಈ ಥರ ಇರೋದ್ರಿಂದ ಒಂದೊಂದಾಗಿ ಆವಿಷ್ಕಾರಗಳಾಗ್ತಾ ಬಂತು. ಈಗ ನೀವು ನೋಡಿದ್ರೆ ನಮ್ಮ ದೇವಸ್ಥಾನಗಳಲ್ಲಿ ಗಂಟೆಗಳನ್ನ ಇಟ್ಟಿರ್ತಾರೆ. ಆ ಗಂಟೆ ನಾದ ಕೇಳಿದಾಗ ಒಂದು ರೀತಿಯ ಸಮಾಧಾನ ಆಗತ್ತೆ, ಖುಷಿ ಆಗತ್ತೆ. ಏನೇ ಸಮಸ್ಯೆಗಳಿದ್ರೂ ಎಲ್ಲೋ ಒಂದು ಕಡೆ ಓಕೆ, ನನಗೆ ಪೀಸ್ ಅನ್ನೋದು ಸಿಗ್ತಾ ಇದೆ ಅಂತ ಅನಿಸುತ್ತೆ. ಅದೇ ಮನೆಯಲ್ಲೂ ಕೂಡ ನೀವು ಆ ಘಂಟಾನಾದ ಮಾಡಿದಾಗ ಅದೇ ಸೇಮ್ ಎಫೆಕ್ಟು ನಿಮ್ಮ ಜೀವನದ ಮೇಲೆ ಇರುತ್ತೆ. ಹಾಗಾಗಿ ಗಂಟೆಗಳ ಉಪಯೋಗ ದಯವಿಟ್ಟು ಮಾಡಿ ಮನೆಯಲ್ಲಿ ಪೂಜೆ ಮಾಡುವಾಗ. ಅದು ಬಿಟ್ಟರೆ ಇನ್ನು ನೀವು ಮೊನಾಸ್ಟ್ರಿ ತೊಗೋಬೋದು, ಅಥವಾ ಯಾವುದೇ ರಿಲೀಜಿಯಸ್ ಜಾಗಕ್ಕೆ ಹೋದರೂ ಕೂಡ ಏನೋ ಒಂದು ಸೌಂಡ್ ಅನ್ನೋದು ಇದ್ದೇ ಇರುತ್ತೆ. ಈ ಸೌಂಡನ್ನು ಯಾಕೆ ತಂದಿದ್ದಾರೆ? ಈಗ ಒಂದು ಡೆತ್ ಅನ್ನೋದಾದಾಗ್ಲೂ ಒಂದು ಸೌಂಡ್ ಯೂಸ್ ಮಾಡ್ತಾರೆ. ಏನಕ್ಕೆ, ಏನು ಮಾಡುತ್ತೆ ಈ ಕೆಲಸ? ಈ ಸೌಂಡ್ ಅನ್ನೋದು, ಶಬ್ದಗಳನ್ನೋದು ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಎಲ್ಲ ನೆಗೆಟಿವಿಟಿ ಏನು ಕ್ಯಾರಿ ಮಾಡ್ತಿರಲ್ಲ ನೀವು, ಅದನ್ನೆಲ್ಲ ದೂರ ತಳ್ಳುತ್ತೆ. ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಏನಾಗ್ಬೋದು? ಮೂರೇ ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತೆ. ಏನಿರ್ಬೋದು? ಒಂದು ರಿಲೇಷನ್ಶಿಪ್ ಇಶ್ಯೂಸ್,
ಎರಡನೇದು ಹಣಕಾಸಿನ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್, ಆ್ಯಂಡ್ ದೆನ್ ಆರೋಗ್ಯ ಸಮಸ್ಯೆ, ಹೆಲ್ತ್ ಇಶ್ಯೂಸ್. ಇದು 3 ಅಬಂಡೆಂಟಾಗಿ ನಿಮ್ಮಲ್ಲಿ ಇತ್ತು ಅಂದರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಯಾವಾಗಲೂ ಇರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮಲ್ಲಿ ಯಾವಾಗಲೂ ಪಾಸಿಟಿವಿಟಿ ಅನ್ನೋದಿರಬೇಕು. ಸೊ ಪ್ರತಿಯೊಂದಕ್ಕೂ ಉತ್ತರ ಇದೆ, ಪ್ರತಿಯೊಂದಕ್ಕೂ ನೀವು ಆಚೆ ಬಂದರೆ ಉತ್ತರ ಸಿಗತ್ತೆ. ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರಿ. ಇಲ್ಲಿ ಸೌಂಡ್ ಹೀಲಿಂಗ್, ನಾನು ಸೌಂಡ್ ಹೀಲಿಂಗ್ ಬಗ್ಗೆ ಮಾತಾಡೋದಕ್ಕೋಸ್ಕರ, ನಿಮ್ಗೆ ತಿಳಿಸೋದಕ್ಕೋಸ್ಕರ, ಒಂದು ಸ್ವಲ್ಪ ಜ್ಞಾನವನ್ನು ಕೊಡೋಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ. ಸೌಂಡ್ ಅನ್ನೋದು ತುಂಬ 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 ಪರಿಚಿತ ಶಬ್ದ. ನಿಮಗೆ ಪ್ರತಿಯೊಂದರಲ್ಲೂ, ನಿಮ್ಮ ಮಾತಲ್ಲೂ, ನೀವು ಬೈವಾಗಲೂ, ನೀವು ಯಾರಿಗಾದರೂ ಏನಾದರೂ ಹೇಳುವಾಗಲೂ ಆ ಶಬ್ದ ಅನ್ನೋದು, ಶಬ್ದ ತರಂಗ ಆಚೆ ಬಂದ್ರೇ ಇನ್ನೊಬ್ಬರಿಗೆ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. ಇಲ್ಲಿ ನಾನು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳಿದೆ ಅಂದರೆ, ಪ್ರತಿಯೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ನೀವು ದಿನ ಹಾಡು ಕೇಳೋದಿರ್ಬೋದು, ಅಥವಾ ಒಂದು ಡ್ಯಾನ್ಸ್ ಮಾಡುವಾಗ ನಿಮ್ಗೆ ಯಾವ ರೀತಿಯ ಇಷ್ಟಪಡೋಂಥ ಹಾಡು ನೀವೇ ಹೇಳ್ಕೊಂಡು ಮಾಡೋದಿರ್ಬೋದು, ಪ್ರತಿಯೊಂದೂ ಥೆರಪಿಯಾಗಿ ಕೆಲಸ ಮಾಡುತ್ತೆ. ಬಟ್ ಥೆರಪಿ ಹೇಗೆ, ಯಾಕೆ ನಾವು ಅವಾಗ ಈ ಇನ್ಸ್ಟ್ರೂಮೆಂಟೆಲ್ಲ ಯೂಸ್ ಮಾಡಬೇಕು, ಇಷ್ಟೆಲ್ಲ ಯಾಕೆ ಬೇಕು ಅಂತ ನಿಮ್ಗೆ ಯೋಚನೆ ಬರ್ಬೋದು. ಯಾಕೆ ಅಂತ ಹೇಳಿ, ನೀವೊಂದು ಹಾಡು ಕೇಳ್ತೀರಾ, ನಿಮಗೇನೋ ದುಃಖದಲ್ಲಿರ್ತೀರಾ, ದುಃಖದಲ್ಲಿದ್ದಾಗ ಹಾಡು ಕೇಳಬೇಕು ಅಂತ ಅನ್ಸುತ್ತೆ. ಹಾಡು ಕೇಳಿದಾಗ ಎಂಥ ಹಾಡು ಕೇಳ್ತೀರಾ, ದುಃಖದ ಹಾಡನ್ನೇ ಕೇಳ್ತೀರಾ. ಆಗ ನೀವು ಯಾವುದನ್ನು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಿದ್ದೀರಾ, ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದೆ ದುಃಖದ ಕಡೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾಗಿರೋದೇನೆಂದರೆ, ಖುಷಿಯಾಗಿರೋಂಥ ಹಾಡು ಕೇಳಿದಾಗ ಖುಷಿ ಆಗುತ್ತೆ, ದುಃಖ ಆದಾಗ ದುಃಖ ಆಗುತ್ತೆ. ಇಲ್ಲಿ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡಿವೈನ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾನು ಹೇಳ್ಬೋದು. ಈ ಡಿವೈನ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನು ಕೆಲಸ ಮಾಡುತ್ತೆ ಅಂದರೆ, ಇದರಿಂದ ಬರುವಂಥ ಶಬ್ದ ತರಂಗಗಳು ಫ್ರೀಕ್ವೆನ್ಸಿ ಜೊತೆಗೆ ಬರುತ್ತೆ. ಅದು ನಿಮ್ಮ ಬಾಡಿಯಲ್ಲಿರೋ ಪ್ರತಿಯೊಂದು ಸೆಲ್ ಜೊತೆಗೆ ವೈಬ್ರೇಟ್ ಆಗ್ತಾ ಇರುತ್ತೆ. ಈ ವೈಬ್ರೇಷನ್ ಏನು ಕೆಲಸ ಮಾಡುತ್ತೆ ಅಂದರೆ, ನಿಮ್ಮ ಬಾಡಿ ವೈಬ್ರೇಟ್ ಆದಾಗ ಈ ಸೌಂಡ್ ಜೊತೆಗೆ ನಿಮ್ಮನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡುತ್ತೆ. ಈ ರಿಲ್ಯಾಕ್ಸೇಷನ್ ಅನ್ನೋದು ತುಂಬ ಅವಶ್ಯಕ ಮನುಷ್ಯನಿಗೆ. ಯಾಕೆ ಅಂದರೆ, ನಾವು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಮನೆಯಿಂದ ಆಚೆ ಹೋಗ್ತೀವಾ, ಕೆಲಸದ ಸ್ಟ್ರೆಸ್ಸು, ಮನೆಯಲ್ಲಿರ್ತೀವ, ಕೆಲಸಕ್ಕೆ ಹೋಗಬೇಕಾಗಿರೋಂಥ ಸ್ಟ್ರೆಸ್ಸು, ಟೈಮಿಗೆ ರೀಚ್ ಆಗೋದು, ಪ್ರತಿಯೊಂದೂ ಸ್ಟ್ರೆಸ್ಸಾಗಿ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಏನೇ ಮಾಡಿದ್ರೂ ನಿಮ್ಮ ಒತ್ತಡನ ನಿಮ್ಗೆ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಆ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನೀವು ಏನೆಲ್ಲ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ, ನಿಮ್ಮನ್ನು ಹೇಗೆ ಸಮಾಧಾನವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡಿ. ಯೋಗ ಸಾಧನೆ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಮಾಡಿದರೆ, ಇದೆಲ್ಲ ಇನ್ಸ್ಟ್ರೂಮೆಂಟ್ಸಿಂದ ಬರೋವಂಥ ಶಬ್ದಗಳೇನಿದೆ ಎಲ್ಲ ಒಂದೊಂದೂ, ಈಗ 40 ಹರ್ಟ್ಸ್ ಇರ್ಬೋದು, 50 ಹರ್ಟ್ಸ್ ಇರ್ಬೋದು, ದೇರ್ ಆರ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಸೊ ಒಂದೊಂದು ಫ್ರೀಕ್ವೆನ್ಸಿ ಒಂದೊಂದು ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ಹೀಲಿಂಗಿಗೆ. ನನ್ನಲ್ಲಿ ಸಾಕಷ್ಟು ಜನ ಕ್ಲೈಂಟ್ಸ್ ಬರ್ತಾರೆ. ಕೆಲವ್ರು ಬರೋದು ನನ್ನ ಸ್ಟ್ರೆಸ್ನ ಕಮ್ಮಿ ಮಾಡಿ ಅಂತ, ಕೆಲವ್ರು ಬರೋದು ನನ್ನ ಆರೋಗ್ಯನ ದಯವಿಟ್ಟು ಇಂಪ್ರೂವ್ ಮಾಡಿ ಅಂತ ಕೇಳ್ಕೊಂಡು ಬರ್ತಾರೆ. ಇನ್ನು ಕೆಲವರು ಮನೇಲಿ ಏನಂದರೂ ಸಮಸ್ಯೆಗಳ ಪರಿಹಾರನೇ ಆಗಲ್ಲ, ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಿದೆ ಅಂತ ಹೇಳ್ತಾರೆ. ಯಾಕೆ ಬರುತ್ತೆ, ಯಾಕಿರ್ಬೋದು? ನಾವು ಯಾವಾಗಲೂ ಅಷ್ಟೇ, ನಾವೇನು ವೈಬ್ರೇಷನ್ ನಮ್ಮ ಸುತ್ತಮುತ್ತ ಕೊಡ್ತಾ ಇರ್ತೀವಿ, ಅದೇ ನಮಗೆ ವಾಪಸ್ ಬರ್ತಾ ಇರುತ್ತೆ. ನೀವು ಏನೇ ಕೆಲಸ ಮಾಡಿದರೂ ಕೂಡ, ನೀವು ಒಳ್ಳೆ ಕೆಲಸ ಮಾಡಿ 10ರಷ್ಟು ನಿಮ್ಗೆ ಒಳ್ಳೆಯದಾಗತ್ತೆ, ಕೆಟ್ಟ ಕೆಲಸ ಮಾಡಿ 10ರಷ್ಟು ನಿಮಗೆ ಕೆಟ್ಟದಾಗತ್ತೆ. ಹಾಗೆಯೇ ನೀವು ಯೋಚನೆ ಮಾಡೋ ಅಂಥದ್ದು ಏನಿದೆಲ್ಲ, ಇಟ್ ಈಸ್ ಆಲ್ ಅಬೌಟ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಈಗ ನಾವು ನಮ್ಮ ಮನಸ್ಸು ತುಂಬ ಚಂಚಲ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಸ್ತು ನಮ್ಮಲ್ಲಿರೋ ಅಂಥದ್ದು. ಸೊ ಈ ಮನಸ್ಸನ್ನು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ, ಅಲ್ಲಿ ಇಲ್ಲಿ ಓಡೋಕ್ಕೆ ಬಿಟ್ವಿ ಅಂದರೆ ಎಲ್ಲ ರೀತಿಯ ಥಾಟ್ಸ್ ನಮ್ಮೊಳಗೆ ಬರ್ತಾ ಇರುತ್ತೆ. ಈ ಥಾಟ್ಸೇ ನಿಮಗೆ ಪ್ರೆಷರ್ ಕ್ರಿಯೇಟ್ ಮಾಡೋದು, ಒತ್ತಡ, ಸ್ಟ್ರೆಸ್ ತೊಗೊಂಡು ಬರುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸನ್ನು ಆದಷ್ಟು ಸಮಾಧಾನವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದು ಹೇಗಾಗತ್ತೆ? ಒಂದು ಉಸಿರಾಟದಿಂದ ಆಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ನೀವು ದಿನಾ ಯೋಗ ಮಾಡ್ತೀನಿ, ನಾನು ಯೋಗ ಮಾಡ್ತಾಯಿದ್ದೀನಿ, ದಿನಾ ಮ್ಯೂಸಿಕ್ ಕೇಳ್ತೀನಿ, ಆದರೂ ಕೂಡ ಏನೋ ಸಮಾಧಾನನೇ ಇಲ್ಲ ಅಂತ ಹೇಳ್ತೀರಾ. ಏನಕ್ಕೆ? ನಿಮ್ಮ ಮನಸ್ಸಲ್ಲಿ ಓಡ್ತಿರೋಂಥ ಥಾಟ್ಸ್ಗಳಿಂದ. ಅದೇನು ಥಾಟ್ಸ್ ಬರ್ತಾ ಇರುತ್ತೆ ಅದನ್ನು ನೀವು ಕಾಮ್ ಡೌನ್ ಮಾಡಬೇಕು. ಒಂದು ರಿಲ್ಯಾಕ್ಸೇಷನ್ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ನಿಮ್ಮ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ನೀವು ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಹತ್ತಿರ ಬರ್ತಿದೆ ಅಂದರೆ ಅದನ್ನೆಲ್ಲ ನಾವೇ ಕ್ರಿಯೇಟ್ ಮಾಡಿರ್ತೀವಿ. ಒಮ್ಮೆ ನಮ್ಮೊಳಗೆ ಕ್ರಿಯೇಟ್ ಆಗಿರೋವಂಥದ್ದು ಆಚೆ ಕಡೆ ಬರುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಯೋಚನೆ ಮಾಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಶರೀರ ಹೇಗೆ ರೆಸ್ಪಾಂಡ್ ಮಾಡುತ್ತೆ,
ನಿಮ್ಮ ಮನಸ್ಸೇನು ಹೇಳ್ತಾ ಇರತ್ತೆ ಯಾವಾಗಲೂ ಅನ್ನೋದನ್ನು ಗಮನ ಕೊಡ್ತಾ ಇರಿ. ಗಮನ ಕೊಟ್ಟಾಗ ಏನಾಗುತ್ತೆ, ಎಷ್ಟು ನೀವು ಕೆಟ್ಟದನ್ನು ಯೋಚನೆ ಮಾಡ್ತಾ ಇರ್ತೀರಾ ಅಷ್ಟು ನಿಮ್ಮ ಹತ್ರ ಬರ್ತಾ ಇರತ್ತೆ. ಅಯ್ಯೋ ನನಗೇನೋ ಆಗಿಬಿಡತ್ತೆ, ಆ ಯೋಚನೆ ಮಾಡ್ಕೊಂಡು ನೀವು ಹೊರಟಾಗ ಖಂಡಿತವಾಗ್ಲೂ ಏನಾದರೂ ನಿಮ್ಗೆ ಆಗಿರತ್ತೆ. ಅದಕ್ಕೆ ಸಮಾಧಾನ ಹೇಗೆ, ಯಾವಾಗಲೂ ಎದ್ದಿದ ತಕ್ಷಣ ಏನು ಮಾಡ್ತೀರಾ, ಮುಂಚೆ ಕಾಲದಲ್ಲಿ ಹಳೆ ಕಾಲದ ನಾವು ಟ್ರೆಡಿಷನ್ ತೊಗೋಬೇಕಂದ್ರೆ ಕರಾಗ್ರೆ ವಸ್ತೆ ಲಕ್ಷ್ಮಿ ಹೇಳ್ಕೊಂಡು ಕೈಯನ್ನು ಚೆನ್ನಾಗಿ ರಬ್ ಮಾಡಿ ಕಣ್ಣು ಮುಚ್ಚಿ ಕೈ ನೋಡ್ತಾ ಬಿಡ್ತಾ ಇದ್ವಿ ಕಣ್ಣ. ಆಗೇನಾಗತ್ತೆ, ದೇವತೆಗಳು ಕಾಣಿಸ್ತಾ ಇದ್ರು ನಮ್ಮ ಕೈಯಲ್ಲೇ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಮ್ಮ ಹಳೆ ಕಾಲದಲ್ಲಿ ಹೇಳಿದರು. ಯಾಕೆ ಅಂದರೆ ನಿಮ್ಮ ಥಾಟ್ಗಳು ಅಲ್ಲಿ ಮಟ್ಟಿಗೆ ಎದ್ದಾಗ, ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಆಗಿ ಶುರು ಆಗುತ್ತೆ. ಹಾಗಾಗಿ ನೀವು ರಾತ್ರಿಯೆಲ್ಲ ಏನು ಯೋಚನೆ ಮಾಡಿರ್ತೀರಾ ಅದನ್ನೆಲ್ಲನೂ ಪಕ್ಕಕ್ಕಿಟ್ಟು ದೇವರ ಧ್ಯಾನದಿಂದ ಅಥವಾ ನಿಮ್ಗೆ ಏನೇ ಖುಷಿ ಕೊಡೋವಂಥದ್ದು ಹೋಗಿ ಒಂದು ಸ್ವಲ್ಪ ಹೊತ್ತು ಗಾರ್ಡನಲ್ಲಿ ನಿಂತ್ಕೊಳ್ಳಿ, ಇಲ್ಲ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಗಿಡ ಮರಗಳನ್ನು ನೋಡಿದಾಗ ಎಲ್ಲ ನಿಮ್ಮ ಥಾಟ್ಸು ಚೇಂಜ್ ಆಗುತ್ತೆ. ಈ ಪ್ರಕೃತಿ ಅನ್ನೋದು ನಿಮಗೆ ಬಹಳಷ್ಟು ಜ್ಞಾನವನ್ನು ಕೊಡುತ್ತೆ, ಸಮಾಧಾನ ಕೊಡುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಒಂದು ಸ್ವಲ್ಪ ಗ್ರೀನರಿಯನ್ನು ಇಟ್ಟಿರಿ. ಎಷ್ಟು ಸುತ್ತಮುತ್ತ ಗಿಡ ಮರಗಳಿರುತ್ತೆ, ನೀವು ಕನೆಕ್ಟ್ ಆಗ್ತೀರಾ, ಅಷ್ಟು ನಿಮಗೆ ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಥಾಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ದಿನ ಶುರುವಾಗುವಾಗ ಒಂದು ಯಾವುದಾದ್ರೂ, ಮುಂಚೆ ಕಾಲದಲ್ಲಿ ಏನು ಮಾಡೋರು, ಮಂತ್ರಗಳನ್ನ ಹಾಕೋರು, ಮಂತ್ರ ಹೇಳೋರು, ಶ್ಲೋಕ ಹೇಳೋರು, ಹಾಡುಗಳನ್ನ ಕೇಳೋರು, ಆ ರೀತಿ ಶುರು ಮಾಡ್ತಾಯಿದ್ರು. ನಿಮ್ಮ ದಿನವನ್ನು ಆ ಥರ ಮ್ಯೂಸಿಕಲ್ ಡೇ ಆಗಿ ಕನ್ವರ್ಟ್ ಮಾಡಿ ಶುರು ಮಾಡ್ತಿದ್ದಂಗೆ ದಿನ ಬೆಳಗ್ಗೆ ಮಂತ್ರಗಳನ್ನ ಕೇಳಿ. ಮಂತ್ರ ಕೂಡ ಬರೋದು ಫ್ರೀಕ್ವೆನ್ಸಿ ಜೊತೆಗೆ. ಮಂತ್ರನೂ ನಿಮ್ಮ ಬಾಡಿಯಲ್ಲಿ ವೈಬ್ರೇಷನ್ ಅನ್ನೋದನ್ನು ತರುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ನೀವು ಅಥವಾ ಯಾವುದೇ ಪೂಜೆ ಪುನಸ್ಕಾರಕ್ಕೆ ಹೋದಾಗ ಮಂತ್ರಗಳನ್ನ ಕೇಳ್ತೀರಾ, ನಿಮ್ಗೆ ಖುಷಿ ಸಿಕ್ಕತ್ತೆ, ಸಮಾಧಾನ ಸಿಗುತ್ತೆ. ಅದನ್ನ ಕೇಳ್ತಾ ಇರುವಾಗ ಬೇರೆ ಯೋಚನೆಗಳು ಬರೋದಿಲ್ಲ. ಹಾಗಾಗಿ ಮಂತ್ರ ಸಾಧನೆಯನ್ನು ಮಾಡೋಕ್ಕಾದರೆ ಜಪ ಮಾಡಿ. ಅದು ಬಿಟ್ಟು ನೀವು ಎದ್ದಿದ ಮೇಲೆ ಸ್ನಾನಕ್ಕೆ ಹೋಗ್ತೀರಾ, ಸ್ನಾನಕ್ಕೆ ಹೋದಾಗ ಒಂದು ನೀರಿನ ಸೌಂಡ್ ಕೂಡ ನಿಮಗೆ ಖುಷಿ ಕೊಡುತ್ತೆ. ಆ ಸ್ನಾನ ಮಾಡುವಾಗ ನೀರೇನು ಮಾಡುತ್ತೆ, ನೀರು ನಮ್ಮ ಶರೀರದೊಳಗೂ 70% ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಸೊ ಅದು ಒಂದು ರೀತಿಯಲ್ಲಿ ಕನೆಕ್ಷನ್ ಬರಬೇಕು. ಸ್ನಾನ ಮಾಡುವಂಥ ನೀರಿಗೆ ಮುಂಚೆ ಕಾಲದಲ್ಲಿ ಶ್ಲೋಕ ಹೇಳ್ಕೊಂಡು ಗಂಗೆ ಚ ಯಮುನೆ ಚೈವ ಹೇಳ್ಕೊಂಡ್ಬಿಟ್ಟೇ ಶುರು ಮಾಡೋರು ಸ್ನಾನನ. ಸೊ ನೀವು ಈ ರೀತಿ ಮಂತ್ರದ ಜೊತೆಗೆ ನೀರಿನ ಮಿಲನ ಆದಾಗ ನಿಮ್ಮ ದಿನ ತುಂಬ ಚೆನ್ನಾಗಾಗತ್ತೆ. ಅಲ್ಲಿಂದ ಆಚೆ ಬರ್ತೀರಾ, ನಿಮ್ಮ ದಿನ ಶುರು ಮಾಡ್ತೀರಾ, ನಿಮ್ಮ ಕೆಲಸಗಳೆಲ್ಲ ತಲೆಗೆ ಹೋಗುತ್ತೆ. ಇದೆಲ್ಲ ತಲೆಯಲ್ಲಿರಲಿ, ಆದರೆ ಮನಸ್ಸು ನಿಮ್ಮ ಸ್ಥಿಮಿತದಲ್ಲಿದ್ದಾಗ ಖಂಡಿತವಾಗ್ಲೂ ನಿಮ್ಮ ಗಮನ ಒಳ್ಳೆಯ ಶಬ್ದದ ಕಡೆಗೆ ಹೋಗ್ತಾ ಇರತ್ತೆ. ನಿಮ್ಮ ದಿನ ಚೆನ್ನಾಗಿ ಶುರುವಾಗತ್ತೆ. ಅಲ್ಲಿಂದ ನೀವೇನು ದಿನ ಶುರು ಮಾಡ್ತೀರಾ ವಾಪಸ್ ಬರೋವಾಗ್ಲೂ ಅದನ್ನೇ ಕ್ಯಾರಿ ಮಾಡಿ, ಆ ಎನರ್ಜಿನ ಕ್ಯಾರಿ ಮಾಡಿ. ಆಗ ನೀವೇ ನೋಡಿ, ಇವತ್ತು ದಿನ ತುಂಬ ಚೆನ್ನಾಗಿತ್ತು. ಒಂದು ನಿಮ್ಮ ಹುಟ್ಟಿದಬ್ಬ ಇರ್ಬೋದು, ಹುಟ್ಟಿದಬ್ಬ ಇದ್ದಾಗ ಬೆಳಗ್ಗೆ ಏಳುವಾಗಲೇ ಖುಷಿಯಾಗಿ ಎದ್ದೇಳ್ತೀರಾ. ಆಮೇಲೆ ಇಡೀ ದಿನ ಪ್ರತಿಯೊಬ್ಬರು ನಿಮ್ಗೆ ವಿಶ್ ಮಾಡ್ತಿರ್ತಾರೆ, ಬ್ಲೆಸ್ಸಿಂಗ್ಸ್ ಕಳಿಸ್ತಾ ಇರ್ತಾರೆ. ಆ ಬ್ಲೆಸ್ಸಿಂಗ್ಸ್ ಅನ್ನೋದು ಕೂಡ ಸೌಂಡಿಂದ ಇರ್ಬೋದು, ನಿಮಗೆ ಕಾಲ್ ಮಾಡಿ ಹೇಳ್ಬೋದು, ಒಂದು ಮ್ಯೂಸಿಕ್ ಹಾಕಿಬಿಟ್ಟು ಅವ್ರು ಕಳಿಸ್ಬೋದು. ಇದೆಲ್ಲ ಮಾಡಿದಾಗ ಇಡೀ ದಿನ ಎನರ್ಜಿ ಕ್ಯಾರಿ ಮಾಡ್ತೀರಾ. ವಾಪಸ್ ಮನೆಗೆ ಬಂದಾಗಲೂ ಕೂಡ ನಿಮಗೆ ಅದೇ ಎನರ್ಜಿ ಇರುತ್ತೆ, ಅದೇ ಖುಷಿ ಇರುತ್ತೆ. ಸೊ ತುಂಬ ಜನದ ಜೊತೆಗೆ ಆ ದಿನ ಮಾತಾಡ್ತೀರಾ. ಆ ದಿನ ಎಲ್ಲಿಲ್ಲದ ಸಮಯ ಸಿಗುತ್ತೆ ನಿಮಗೆ ಎಲ್ಲರ ಜೊತೆ ಮಾತಾಡೋಕ್ಕೆ. ಜೊತೆಗೆ ಪ್ರತಿಯೊಂದೂ ನೀವು ಅಂದ್ಕೊಂಡಂಗೆ ಆಗ್ತಾ ಇರುತ್ತೆ. ಒಂದು ಖುಷಿ ಅನ್ನೋದು ಇದೇ ರೀತಿ ಯಾವಾಗಲೂ ಇರಬೇಕು. ಬರೀ ಹುಟ್ಟಿದಬ್ಬ ದಿನ ಅಲ್ಲ, ಪ್ರತಿ ದಿನಾನೂ ಹೀಗೇ ಹೋಗ್ತಾ ಇದ್ದರೆ ನೀವೇ ನೋಡಿ ನಿಮ್ಮ ದಿನಗಳು ಎಷ್ಟು ಚೆನ್ನಾಗಿರ್ಬೋದು. ಅದರಲ್ಲಿ ಎಲ್ಲ ಕಡೆನೂ ಸೌಂಡ್ ಅನ್ನೋದು ಬೇಕೇ ಬೇಕು. ಈ ಸೌಂಡ್ ಅನ್ನೋದು ಸೈಂಟಿಫಿಕಲಿ ಪ್ರೂವನ್. ಇವಾಗ ಫಾರಿನ್ ಕಂಟ್ರಿನ ಹೇಳಬೇಕಂದ್ರೆ, ಫಾರಿನ್ ಏನು ಬಂತು, ಈಗ ಇಂಡಿಯಾಲೂ ಶುರು ಮಾಡ್ತಿದ್ದಾರೆ, ತುಂಬ ಕಮ್ಮಿ. ಬಟ್ ಎಲ್ಲ ಕಡೆನೂ ಅವರು ರಿಸರ್ಚ್ ಮಾಡಿಬಿಟ್ಟು ಈ ಸೌಂಡ್ಗಳಿಂದ ಪೇಷಂಟ್ಗಳಿಗೆ ಎಷ್ಟು ಹೆಲ್ಪ್ ಆಗ್ತಿದೆ, ಅವರ ಹೀಲಿಂಗ್ ಎಷ್ಟು ಫಾಸ್ಟಾಗಿ ರಿಕವರಿ ಕಾಣಿಸ್ತಾ ಇದೆ ಅನ್ನೋದಕ್ಕೋಸ್ಕರ ಈವನ್ ಡಾಕ್ಟರ್ಸ್ ಆರ್ ಲರ್ನಿಂಗ್ ಸೌಂಡ್ ಥೆರಪಿಯನ್ನು ಕಲ್ತ್ಕೊಂಡು ಅವ್ರು ಮುಂದೆ ಬಂದು ಅವರ ಕ್ಲಿನಿಕಲ್ಲಿ, ಹಾಸ್ಪಿಟಲಲ್ಲಿ ಸೌಂಡ್ ಇನ್ಸ್ಟ್ರೂಮೆಂಟ್ಸ್ನ ಇಟ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬದಲಾವಣೆ ಕಾಣ್ತಾ ಇದ್ದಾರೆ. ಸೊ ಇಷ್ಟು ಹೇಳ್ಕೊಂಡು ಸೌಂಡ್ ಥೆರಪಿ ಬಗ್ಗೆ ಸಿಂಪಲ್ ಬೇಸಿಕ್ ನಾಲೆಜ್ ಕೊಟ್ಟಿದ್ದೀನಿ. ಆಯುರ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ನ ನಂತರ ಮತ್ತೆ ಮುಂದುವರಿಯಲಿದೆ ಆಯುರ್ ಆರೋಗ್ಯ.